ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಗಿಡ ಎಲ್ಲ. ಅಮ್ಮ, ಅನು, ಅಮ್ಮ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಗಿಡನ ನೋಡೋಣ ಅಂತ ಬಂದೆ ಅನು. ಅಮ್ಮ, ನಾನು ಹೇಳೋಣ ಅಂತ ಇದ್ದೆ, ಈ ದ್ರಾಕ್ಷಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲಮ್ಮ. ಹೌದನು, ಚೆನ್ನಾಗಿ ಬಂದಿದೆ. ಅಮ್ಮ, ಈ ದ್ರಾಕ್ಷಿ ಗಿಡಕ್ಕೆ ಚಪ್ರ ಹಾಕ್ಬೇಕಲ್ಲ? ಹೌದನು, ಈ ದ್ರಾಕ್ಷಿ ಗಿಡಕ್ಕೆ ಚೆನ್ನಾಗಿ ಚಪ್ರ ಹಾಕ್ಬೇಕು, ಆಗ್ಲೇ ಅದು ಚೆನ್ನಾಗಿ ಬರತ್ತಂತೆ. ಅದಕ್ಕೆ ಅಪ್ಪನ ಹತ್ರ ಹೇಳಿದೀನಿ, ನನ್ಗೆ 4-5 ಕೋಲ್ ತಂದು ಕೊಡಿ ಅಂತ. ತಂದು ಕೊಟ್ರು ಅಂದ್ರೆ ಹಾಕ್ಬೇಕು. ಹೌದಾ ಅಮ್ಮ? ಅಮ್ಮ, ಹಂಗಂದ್ರೆ ನಾನು ನಿಮ್ಮೊಟ್ಟಿಗೆ ಹೆಲ್ಪಿಗೆ ಬರ್ತೀನಿ. ಸರಿ ಆಯ್ತನು. ಅಮ್ಮ ಅಮ್ಮ, ಯಾಕೋ ಇವತ್ತು ತುಂಬಾ ಬೋರ್ ಆಗ್ತಾ ಇದೆ ಅಮ್ಮ, ಒಂದ್ ಸ್ವಲ್ಪ ಫೋನ್ ಕೊಡ್ತೀರಾ? ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ ಪ್ಲೀಸ್ ಅಮ್ಮ. ಅನು, ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿಲ್ವಾ ನಿನ್ಗೆ? ಅಯ್ಯೋ ಅಮ್ಮ, ಏನಿಲ್ಲ, ಒಂದು 5 ನಿಮಿಷ ಅಷ್ಟೇ ಪ್ಲೀಸ್ ಅಮ್ಮ. ಮತ್ತೆ ನನಗೂ ಒಂದು ಸ್ವಲ್ಪ ಇದು ಮಾಡಕ್ಕಿದೆ ಅಮ್ಮ, ಸ್ಕೂಲಲ್ಲಿ ಕಾಂಪಿಟೇಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ನೋಡೋಣ ಅಂತ. ಪ್ಲೀಸ್ ಕೊಡಮ್ಮ. ಏನ್ ಮಾಡೋಣ ಅಂತ? ಆರ್ಟ್ ಕಾಂಪಿಟೇಷನ್ ಎಲ್ಲ ಬರ್ತಾ ಇದೆ ಅಮ್ಮ, ಅದಕ್ಕೆ ಸ್ವಲ್ಪ ನೋಡೋದಕ್ಕೆ ಕೊಡಮ್ಮ. ಅವಳು ಏನಾದ್ರೂ ನೋಡಿದ್ಲು ಅಂದ್ರೆ ಅಷ್ಟೇ, ನನ್ಗೂ ಫೋನ್ ಬೇಕು, ನನ್ಗೂ ಕೊಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಠ ಮಾಡ್ಕೊಂಡು ಜಗಳ ಮಾಡ್ತಾ ಇರ್ತೀರಾ ನೋಡು. 5 ನಿಮಿಷದಲ್ಲಿ ತಂದು ಕೊಡ್ಬೇಕು ನನ್ಗೆ ನೀನು, ಆಯ್ತಾ? ಆಯ್ತಮ್ಮ, ಕೊಡಿ ಇಲ್ಲಿ. ಅಮ್ಮ, ಥ್ಯಾಂಕ್ಸ್ ಅಮ್ಮ, ಒಂದು 5 ನಿಮಿಷದಲ್ಲಿ ಕೊಟ್ಬಿಡ್ತೀನಿ. ಆಯ್ತು, 5 ನಿಮಿಷದಲ್ಲಿ ತಂದು ಕೊಟ್ಬಿಡು, ಸುಮ್ಮನೆ ಜಗಳ ಮಾಡ್ತಾ ಇರ್ಬೇಡ್ರಿ ಮನೆ ಒಳಗಡೆ, ಆಯ್ತಾ? ಅಮ್ಮ ಹೋಗ್ಬಿಟ್ರು. ಒಳಗೆ ಹೋಗಿ ನಾನು ಫೋನ್ ಇಟ್ಕೊಂಡು ನೋಡ್ತಾ ಇದ್ರೆ ಅಚ್ಚು ಟಾರ್ಚರ್ ಆಗ್ಬಿಡತ್ತೆ. ನಾವ್ ಇಲ್ಲೇ ಕುತ್ಕೊಂಡು 5 ನಿಮಿಷ ಟೈಮ್ ಪಾಸ್ ಮಾಡೋಣ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ, ತುಂಬಾ ಬೋರ್ ಆಗ್ತಾ ಇದೆ. ಮೀನಾ ಇರೋ ತನಕ ಜಾಲಿಯಾಗಿತ್ತು, ಏನಾದ್ರೂ ಕಿತಾಪತಿ ಮಾಡ್ತಾ ಇದ್ದೆ. ಮೀನಾ ಅಲ್ಲೋದ್ಮೇಲೆ ಏನ್ ಮಾಡೋದಂತಾನೆ ಗೊತ್ತಾಗೋದಿಲ್ಲ, ತುಂಬಾ ಬೋರ್ ಆಗತ್ತಪ್ಪ. ಅಯ್ಯೋ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ, ತಲೆ ಕೆರ್ಕೊಳಂಗ್ ಆಗ್ಬಿಟ್ಟಿದೆ. ಹೋಮ್ವರ್ಕು ಇಲ್ಲ, ನಾಳೆ ಹೊಸ ಟೀಚರ್ ಬರ್ತಾರಂತೆ, ಯಾರಂತ ಗೊತ್ತಿಲ್ಲ. ಸರಿ, ಏನಾದ್ರೂ ಮಾಡ್ಬೇಕಲ್ಲ, ಸುಮ್ಕಿರಕ್ ಒಂಥರ ಆಗ್ತಾ ಇದೆ. ಸರಿ, ಮೀನನ್ ಮನೆಗಾದ್ರೂ ಹೋಗೋಣ ಅಂತ ನೋಡ್ದೆ, ಯಾಕೋ ಹೋಗಕ್ ಸಂಕಟ ಆಗ್ತಾ ಇದೆ. ನಮ್ಮ ಅಪ್ಪ ಒಂದು ಗೂಬೆ, ಏನಾದ್ರೂ ಆಟ ಆಡೋಣ ಬಾ ಅಂದ್ರೆ ಬರದೇ ಇಲ್ಲ. ಅವಳು ಪಾಡಿಗಿದ್ದಾಳೆ, ಆ ಚುಮ್ಮಿ ಹತ್ರ ಹೋಗಿ ಯಾವಾಗ ನೋಡಿದ್ರೆ ಕುತ್ಕೊಳ್ತಾಳೆ. ನನ್ಗಂತ ಯಾರು ಇಲ್ಲ, ಮೀನಾ ಅಂತ ಒಬ್ಳಿದ್ಲು, ಅವಳು ಕಿತ್ಕೊಂಡು ಹೋಗ್ಬಿಟ್ಲು. ಸರಿ, ಹೋಗೋಣ, ಹೋಗಿ ಏನಾದ್ರೂ ಒಂದು ಮಾಡೋಣ. ಬೋರ್ ಆಗ್ತಾ ಇದೆ. ಅಮ್ಮ, ಏನಚ್ಚು ಏನಚ್ಚು, ಏನಾಯ್ತು? ಯಾಕೆ ಹಿಂಗ್ ಮುಖ ಇಟ್ಕೊಂಡಿದ್ಯಾ? ಅಮ್ಮ, ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀನಂದ್ರೆ ಏನು? ಅಲ್ಲ, ನೀವು ಮನೇಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಾನಾ ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಕ್ಕಿಟ್ ಬಂದಿದ್ದೀನಿ. 2-3 ದಿನದಲ್ಲಿ ಅಕ್ಕಿ ಹಿಟ್ ಮಾಡ್ಬೇಕಲ್ಲ, ಗಿರಣಿ ತಗೊಂಡೋಗಿ, ಅದಕ್ಕೆ. ಆಮೇಲೆ ಆಮೇಲೆ ಅಂದ್ರೆ ಏನ್ ಆಮೇಲೆ? ಮತ್ತೆ ಏನಾದ್ರೂ ಮಾಡ್ತೀರಲ್ಲ, ಅಡಿಗೆ ಮಾಡೋದು, ಗೂಡ್ಸೋದು, ಏನಾದ್ರೂ ಒಂದು ಮಾಡ್ತೀರಪ್ಪ. ನನ್ ಮಾತ್ರ ಏನಿಲ್ಲ, ನಾನು ಹಂಗೆ ತುಂಬಾ ಬೋರ್ ಹೊಡಿತಾ ಇದೆ ಗೊತ್ತಾ. ನಂಗೆ ಏನ್ ಕೆಲಸ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಒಂದೇ ಹುಚ್ಚಿಡ್ದಂಗ್ ಆಗ್ತಾ ಇದೆ. ನನಗೆ ಹುಚ್ಚಿಡ್ದಂಗ್ ಆಗ್ತಾ ಇದ್ರೆ ಹೋಗಿ ನಿಲ್ಸಿ. ಏನ್ ಹೇಳ್ಬಿಟ್ಟೆ ಅಂತ ನೀನ್ ನಿಲ್ಸಿ ಅಂತ ಹೇಳ್ತಾ ಇದ್ಯಾ? ಏನ್ ಹೇಳ್ತೀರಾ? ಏನು ಮಾಡಕ್ಕಿಲ್ಲ ಅಂದ್ರೆ ಹೋಗು, ಬುಕ್ ತಗಿ, ವಾದ ಅಂತ ಹೇಳ್ತೀರಾ, ಅದಕ್ಕೆ ನಿಲ್ಸಿ ಅಂತ ಹೇಳ್ದೆ. ಅದೊಂದು ಬಿಟ್ಟು ಏನ್ ಬೇಕಾದ್ರೂ ಹೇಳಿ ಮಾಡ್ತೀನಿ, ಅದೊಂದು ಮಾತ್ರ ಆಗಲ್ಲ ನಂಗೆ. ಓ, ಅದೊಂದು ಆಗಲ್ವಾ? ಸರಿ, ಇರ್ಲಿ ಬಿಡು. ಮತ್ತೆ ಏನ್ ಮಾಡೋದಮ್ಮ? ಏನಾದ್ರೂ ಹೇಳಮ್ಮ. ಕತ್ತೆಕಾಯಿ, ಹೋಗು. ಓದಕ್ಕಾಗಲ್ಲ ಅಂದ್ರೆ ಕತ್ತೆಕಾಯಿ ಕರೆಕ್ಟ್ ಇರ್ತೀಯ ನೀನು, ಹೋಗು. ಹಂಗಲ್ಲ ಅಮ್ಮ, ನನ್ಗೆ ಬೋರ್ ಆಗ್ತಾ ಇದೆ, ಏನಾದ್ರೂ ಕೆಲಸ ಆದ್ರೂ ಕೊಡಿ, ಮನೇಲಿ ಮಾಡ್ತೀನಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ, ಬರೇ ಓದು ಓದು ಓದು, ಅದೊಂದು ಬಿಟ್ಟು ಬೇರೆ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಕತ್ತೆಕಾಯಿ ಅಂದ್ರೆ ಏನಮ್ಮ ಮಾಡೋದು? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ್ರಿ. ಬೋರ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ ಹೆಂಗೆ ಅಂತ, ನನಗೆ ಮಾತ್ರ ಗೊತ್ತು. ನಿಮ್ಗೂ ನನ್ ಕಷ್ಟ ಒಂದ್ಸಲ ಬರುತ್ತಲ್ಲ, ಗೊತ್ತಾಗತ್ತೆ. ನಾನು ನಿನಕ್ಕಿಂತ ಸಣ್ಣವಳು ನೋಡು, ನನಗೂ ಬರಕ್ಕೆ ನಿನ್ ವಯಸ್ಸು ದಾಟಿನೇ ಬಂದಿರೋದು, ಎಲ್ಲ ನನಗೆ ಗೊತ್ತು, ಆಯ್ತಾ? ಬೋರ್ ಆಗ್ತಾ ಇದೆ ಅಂದ್ರೆ ಹೋಗು, ಮೀನರ್ ಮನೆಗೆ ಹೋಗು, ಜೂಲಿ ಮನೆಗೆ ಹೋಗು, 5 ನಿಮಿಷ ಆಟ ಆಡ್ಬಿಟ್ಟು ಬಾ, ಆಯ್ತಾ? ಬೋರ್ ಆಗ್ತಾ ಇದ್ರೆ ನಾನೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಅಮ್ಮ, ಮೀನರ್ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ, ಜೂಲಿ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ, ಲಿಲ್ಲಿ ಮನೆಗೆ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ, ಬೇರೆ
ಮಾಡ್ತಾಳ ಬೋರು. ಅದ್ ಮಾಡಂದ್ರೆ ಅದು ಆಗಲ್ಲ, ಇದ್ ಮಾಡಂದ್ರೆ ಇದು ಆಗಲ್ಲ. ಏನಾದ್ರೂ ಮಾಡೋದು ಇವಳನ್ನ. ಅಕ್ಕ ಏನೇ ಮಾಡ್ತಾ ಇದ್ಯಾ? ಅಯ್ಯಯ್ಯೋ, ಯಾರ್ ಕಣ್ಣಿಗೆ ನಾನು ಸಿಕ್ಕಾಕೊಂಬಾರ್ದು ಅಂತ ಇದ್ನು ಅವಳ ಕಣ್ಣಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಏನಪ್ಪ ಮಾಡೋದೀಗ ನಾನು? ಅಕ್ಕ ಫೋನ್ ತೆಗಿಬಾರ್ದು, ಫೋನ್ ನೋಡಬಾರ್ದು, ಹಂಗೆ ಹಿಂಗೆ ಅಂತಲ್ಲ ನನಗೆ ನೀನ್ ಹೇಳ್ಬಿಟ್ಟು ನೀನ್ ಫೋನ್ ತಗೊಂಬಂದು ಹೊರಗಡೆ ಕುತ್ಕೊಂಡು ಕದ್ದು ಕದ್ದು ಫೋನ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಇದ್ಯಾ? ಅಯ್ಯೋ 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 ಅಯ್ಯೋ, ಹೋಗಿ ಹೋಗಿ ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ಟಲ್ಲ. ಇದನ್ನೇ ತಿರ್ಸಿ ಹೇಳ್ತಾಳೆ, ಬೇಡದೇ ಇಲ್ಲ. ಏನಪ್ಪ ಮಾಡೋದು ನಾನು? ಇವಳ ಹತ್ರ ಮಾತಾಡಿದ್ರೂ ತಪ್ಪಾಗತ್ತೆ, ಮಾತಾಡದೆ ಇದ್ರೂ ತಪ್ಪಾಗತ್ತೆ. ಏನ್ ಮಾಡೋದು? ಸ್ವಲ್ಪ ಸುಮ್ಮನೆ ಇರೋಣ. ಅಕ್ಕ ಕಿವಿ ಕೇಳಿಸ್ತಾ ಇಲ್ವೇನೆ? ಕೆಪ್ಪೆ ಆಗ್ಬಿಟ್ಟ ನೀನು. ಏಯ್ ಅಕ್ಕ, ಅಣ್ಣ ಅಕ್ಕ ಡುಮ್ಮಿ. ಅಕ್ಕ ಸಿಕ್ಕಾಕೊಂಡ್ಬಿಟ್ಟೆ ಅಂತ ನಿನ್ ಕಿವಿ ಕಿವುಡಾಗೋಯ್ತು, ಕಣ್ಣು ಕುರುಡಾಗೋಯ್ತು ಅಲ್ಲ? ಅಚ್ಚು, ಓವರ್ ಆಕ್ಟಿಂಗ್ ಬೇಡ, ಗೊತ್ತಾಯ್ತಾ? ನೀನ್ ಜಾಸ್ತಿ ನನ್ನ ತಲೆ ಮೇಲೆ ಓದಿದ್ಯಾ, ಆದ್ರೆ ನಾನು ಸುಮ್ಮನೆ ಇದ್ದೀನಿ. ಯಾಕಂದ್ರೆ ನನ್ನ ತಪ್ಪು ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಗೆ ಫೋನ್ ತೆಗಿಬೇಡ ಅಂತ ಹೇಳ್ದೆ, ನಾನು ಫೋನ್ ತೆಗೆದಿದ್ದೀನಿ ಸರಿನಾ? ನನಗೆ ತುಂಬಾ ಬೋರ್ ಆಗ್ತಾ ಇತ್ತು, ಅದಕ್ಕೆ ನಾನು ಅಮ್ಮನ ಹತ್ರ ಹೇಳಿ ಫೋನ್ ತಗೊಂಬಂದೆ. ಅದು ಏನು ಇಲ್ಲ, ಆರ್ಟ್ ಕಾಂಪಿಟೇಷನ್ ಬರುತ್ತೆ, ಅದಕ್ಕೆ ನೋಡೋಣ ಅಂತ ನೋಡ್ತಾ ಇರುವಾಗ ಸ್ವಲ್ಪ ರೀಲ್ಸ್ ಬಂತು, ನೋಡ್ದೆ ಅಷ್ಟೇ. ಆಯ್ತಾ? ಏನು ನಿನಗೆ ಬೋರ್ ಆಯ್ತು ಅಂತ ಅಮ್ಮ ಫೋನ್ ಕೊಟ್ರಾ? ಅಯ್ಯೋ, ಇವಳು ಇನ್ನೇನ್ ಮಾಡ್ತಾಳೋ ಏನೋ, ಸಿಟ್ಟಾಗ ಬೇರೆ ಓದ್ಲು. ಹೆಂಗ್ ಕೂಗ್ತಾಳೆ ನೋಡು, ಕಾಗೆ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡಿದ್ದಂಗೆ. ಯಾಕಚ್ಚು, ಯಾಕೆ ಹಿಂಗ್ ಕೂಗ್ತಾ ಇದ್ಯಾ? ಸಿಟ್ ಮಾಡ್ಕೊಳ್ರಿ ಅಮ್ಮ, ಸಿಟ್ ಮಾಡ್ಕೊಳ್ರಿ. ನನ್ ಮೇಲ್ ಮಾತ್ರ ನಿಮಗೆ ಸಿಟ್ ಬರುತ್ತೆ ಆಯ್ತಾ? ಬೇರೆ ಯಾರ ಮೇಲೇನೂ ಇಲ್ಲಿ ನಿಮ್ಗೆ ಸಿಟ್ ಬರಲ್ಲ. ಯಾಕಂದ್ರೆ ನಾನಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ. ನಾನು ಯಾರೋ ತರ ಮಾಡ್ತೀರಾ ಅಲ್ಲ ನೀವು? ಯಾರೋ ತರ ಮಾಡ್ತೀರಾ? ಏನಚ್ಚು? ಏನಾಯ್ತು? ತಲೆ ಏನಾದ್ರು ಕೆಟ್ಟೋಯ್ತಾ? ಇಷ್ಟ ದಿನ ಚೆನ್ನಾಗೇ ಇತ್ತು, ಇನ್ಮೇಲೆ ನನ್ನ ತಲೆ ಕೆಟ್ಟೋದಂಗೆ. ನಾನಂದ್ರೆ ನಿಮ್ಗೆ ಒಂಚೂರು ಪ್ರೀತಿನೇ ಇಲ್ಲ ಗೊತ್ತಾ? ಪ್ರೀತಿ ಇದ್ದಿದ್ದೆ ನೀವು ಈ ತರ ಎಲ್ಲ ಹಿಡ್ತಾ ಇದ್ರಾ? ಅದ್ ಯಾವ ತರ ಇದೆ ಅಂತ ನೀನೇ ಹೇಳ್ಬಿಡಚ್ಚು, ನನ್ಗೆ ಯೋಚನೆ ಮಾಡಕ್ಕಾಗಲ್ಲ. ಏಯ್ ಅಕ್ಕ ಅಕ್ಕ ಅಕ್ಕ, ಕೋಳಿ ಪುಕ್ಕ ನೀನೇ ಹೇಳೆ, ನೋಡ್ತಾ ನಿಂತ್ಕೊಂಡಿದ್ಯಾ ಹಂಗೆ? ಅಮ್ಮ ಏನಿಲ್ಲ, ಅವಳಿಗೆ ತಿಕ್ಲು. ನಾನು ಫೋನ್ ಇಟ್ಕೊಂಡು ಹಿಂದ್ಗಡೆ ಕುತ್ಕೊಂಡಿದ್ನಾ, ಇವಳು ಬಂದು ನೋಡ್ಬಿಟ್ಟು ಫೋನು ನನಗೆ ಮಾತ್ರ ಕೊಟ್ಟಿದ್ದೀರಾ, ಅವಳಿಗೆ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಸಿಟ್ಟಾಗಿ ಬಂದು ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅಷ್ಟೇನಾ? ಅಷ್ಟೇನಾ ಅಕ್ಕ? ಹೌದೌದು, ನಿಮ್ಗೆಲ್ಲ ಅಷ್ಟೇ ಅನ್ನೋಂಥ ವಿಷಯ, ಆದ್ರೆ ನನಗೆ ದೊಡ್ಡ ವಿಷಯ ಗೊತ್ತಾ? ಏ ಹೋಗೆ, ನಾನು ನಿನ್ನ ಹತ್ರ ಮಾತಾಡಲ್ಲ. ಹೌದು ಕಣೆ, ಇದ್ದದನ್ನ ಇದ್ದಂಗೆ ಹೇಳಿದ್ರೆ ಎಲ್ಲೆಲ್ಲ ಚುಚ್ಚತ್ತಂತೆ. ನಿನ್ ತಪ್ಪು ಅಂತ ತಕ್ಷಣ ಮಾತಾಡಲ್ಲ ಅಂತ ಹೇಳ್ತಾ ಇದ್ಯಾ? ಬಾರಿ ಮಳ್ಳಿ ಕಣೆ ನೀನು. ಅಚ್ಚು, ಮಳ್ಳಿನೋ ಕುಳ್ಳಿನೋ ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳಿಲಿ. ಅವಳಿಗೆ ಬೋರ್ ಆಗತ್ತಂತಮ್ಮ. ಬೋರ್ ಆಯ್ತು ಅಂದಿದ್ದಕ್ಕೆ ನೀವು ಫೋನ್ ಕೊಟ್ರಂತೆ. ಫೋನ್ ಇಟ್ಕೊಂಡು ಹಿಂಗಡೆ ಕುತ್ಕೊಂಡು ಬಚ್ಚಿ ಬಚ್ಚಿ ರೀಲ್ಸ್ ನೋಡ್ತಾ ಇದ್ದಾಳೆ ಗೊತ್ತಾ? ಅವಳಿಗೆ ಬೋರ್ ಆಯ್ತು ಅಂದ್ರೆ ಫೋನ್ ಕೊಡ್ತೀರಾ, ನನಗ್ ಬೋರ್ ಆಯ್ತು ಅಂದ್ರೆ ಕತ್ತೆ ಕಾಯ್ಬೇಕಮ್ಮ, ಕತ್ತೆ. ಹಿಂಗೆಲ್ಲ ಮಾಡಿದ್ರೆ ಸಿಟ್ ಬರಲ್ವಾ ಅಮ್ಮ? ಕೋಪ ಬರಲ್ವಾ? ಹೇಳಿ, ಹಂಗಂದ್ರೆ ಹೇಳಿ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ತಾನೆ? ಪ್ರೀತಿ ಇದ್ದಿದ್ರೆ ನೀವು ನನಗೆ ಫೋನ್ ಕೊಡ್ತಾ ಇದ್ರಿ, ನೋಡು ಅಂತ ಹೇಳ್ತಾ ಇದ್ರಿ, ಕತೆ ಕಾಯಿ ಅಂತ ಹೇಳ್ತಾ ಇರ್ಲಿಲ್ಲ ಅಮ್ಮ, ಇರ್ಲಿಲ್ಲ. ಅದಕ್ಕೆ ನನಗೆ ಅಳು ಬರ್ತಾ ಇದೆ ಗೊತ್ತಾ? ಅವಳ ಮೇಲೆ ಮಾತ್ರ ಪ್ರೀತಿ, ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅನು, ನೀನ್ ಏನಂತ ಹೇಳ್ಬಿಟ್ಟು ಫೋನ್ ತಗೊಂಡೆ, ರೀಲ್ಸ್ ನೋಡ್ತಾ ಇದೀಯ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ, ಆರ್ಟ್ ಕಾಂಪಿಟೇಷನ್ ಇದೆ, ಅದಕ್ಕೆ ಡ್ರಾಯಿಂಗ್ ಡಿಸೈನ್ ನೋಡ್ಬೇಕಂತಾನೆ ನಾನು ನಿಮ್ಮ ಹತ್ರ ಫೋನ್ ತಗೊಂಡೋದೆ. ಅದನ್ನೆಲ್ಲ ಇವಳಿಗೆ ಡೀಟೇಲ್ ಆಗಿ ಹೇಳೋಷ್ಟರಲ್ಲೇ ಸುಮ್ಮನೆ ಹುಚ್ಚುಚ್ಚಿ ತರ ಕೂತ್ಕೊಂಡು ಜಾಸ್ತಿ ಬೇರೆ ತಲೆ ಮೇಲೆಲ್ಲ ಹೊಡಿತಿದ್ದಾಳಮ್ಮ. ಹೇಳೋಷ್ಟರಲ್ಲೇ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಏನಿಲ್ಲಮ್ಮ, ಅದು ನೋಡ್ತಾ ಇರುವಾಗ 2 ರೀಲ್ಸ್ ನೋಡಿದೆ, ಏನಿಲ್ಲ ಅದರಲ್ಲೂ ಲೇಸ್ನ ಹಾಕೊಂಡು ಕ್ರೀಮ್ ಹಾಕೊಂಡು ತಿಂತಾ ಇದ್ದಾರೆ, ಈಗ ಟ್ರೆಂಡಿ ಆಗಿ ಹೋಗ್ತಾ ಇದೆ. ಅದನ್ನ ನಾವು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 2-3 ಸಲ ತಿರ್ಸಿ ನೋಡಿದೆ, ಅದಕ್ಕೆ ಹೋಗಿ ದೊಡ್ಡ ವಿಷಯ ತರ ಮಾಡ್ತಾ ಇದ್ದಾಳಮ್ಮ. ಹೌದೇನೆ ಅಕ್ಕ, ಚೆನ್ನಾಗಿತ್ತ ಅದು? ಚೆನ್ನಾಗಿತ್ತು. ಅದಕ್ಕೆ ಯಾಕೆ ಮುಖ ಹಂಗಿಟ್ಕೊಂಡು ಹೇಳ್ತಾ ಇದ್ಯಾ? ಚೆನ್ನಾಗಿತ್ತು ಅಂತ ನಗ್ನಗ್ತಾ ಹೇಳು. ನೀನ್ ಮಾಡಿರೋಂತ ವಿಷಯಕ್ಕೆ ನಗ್ನಗ್ತಾ ಹೇಳ್ಬಿಟ್ರೇನೋ ಹಂಗೆ. ಅಕ್ಕ ಬಿಡೆ ಬಿಡೆ, ಅದ್ ಹೆಂಗ್ ಮಾಡದೆ, ಏನ್ ರೀಲ್ಸೆ ತೋರ್ಸಿ, ನಾನು ಒಂದ್ಸಲ ನೋಡ್ತೀನಿ, ನಾವು ಒಂದ್ಸಲ ಮಾಡೋಣ. ಅದಕ್ಕೆ ನಾನು ತಿರ್ಸಿ ನೋಡ್ತಾ ಇದ್ದೆ ಮಾಡೋಣ ಅಂತ. ಈಸಿ ಅಂದ್ರೆ ಈಸಿ, ಅಷ್ಟೊಳಗೆ ದೊಡ್ಡ ವಿಷಯ ಮಾಡ್ಬಿಟ್ಲಂಗೆ. ಇವ್ರ ವಿಷಯಕ್ಕೆ ಹೋದೆ ಅಂದ್ರೆ ನನ್ನ ಹುಚ್ಚಿ ಮಾಡಿ ಕಳಿಸ್ಬಿಡ್ತಾರೆ. ಅಕ್ಕ ಅದೇನಂತ ತೋರಿಸ್ತಾರೆ, ನಾವು ಮಾಡೋಣ ಬಾರೆ. ಏನ್ ತೋರ್ಸೋದು, ನಾನೆಲ್ಲ ನೋಡಾಯ್ತು, ಬಾ ಮಾಡೋಣ. ಅಕ್ಕ ಅದಕ್ಕೆ ಏನೇ ಬೇಕು? ಲೇಸ್ ಮಾತ್ರ ಸಾಕು, ಬಾಕಿ ಎಲ್ಲ ಮನೇಲಿರೋದೇ ಹಾಕಿ ಮಾಡೋದು.
ಹಂಗಂದ್ರೆ ನಾನು ಲೇಸು ಅಂಗಡಿಯಿಂದ ತರ್ತೀನಿ. ನೀನೇನು ತರಬೇಡ. ನಾನು ನಿನ್ನೆ ಅಂಗಡಿಯಿಂದ ಲೇಸ್ ತಗೊಂಬಂದು ತಿಂತಾ ಇದ್ದೆ. ಅದರಲ್ಲಿ 4 ಪ್ಯಾಕೆಟ್ ಉಳಿದಿದೆ, ಗೊತ್ತಾಯ್ತಾ? ಅದನ್ನೇ ಹಾಕಿ ಮಾಡಿದ್ರೆ ಆಯ್ತು. ದೊಡ್ಡ ತಿಂಡಿ ಪೋತಾನ ಅಂತ. ನಾನ್ ಮನೇಲಿ ಇದ್ದೀನಿ, ನಂಗೆ ಗೊತ್ತಿಲ್ಲ ಎಷ್ಟೊಂದು ಲೇಸ್ ಪ್ಯಾಕೆಟ್ ತಂದಿದ್ದಾಳೆ. ಛೇ, ಇದು ಗೊತ್ತಿಲ್ಲದೆ ಮನೇಲಿ ಇದ್ದೀನಲ್ಲ ನಾನು. ಅಕ್ಕ, ಏನೇ ಮಾಡ್ತಾ ಇದೀಯಾ? ಲೇಸ್ ಕವರ್ ಓಪನ್ ಮಾಡಿ ಬೌಲಲ್ಲಿ ಹಾಕಿ ತರ್ತೀನಿ ತಡಿ. ಅಕ್ಕ, ಇಷ್ಟೊಂದು ಲೇಸು? ಹೌದು, ಇಷ್ಟೊಂದಿದೆ ಅಂತ ಅಂದ್ಬಿಟ್ಟು ತಿಂತಾ ಇರಬೇಡ. ಸುಮ್ಕೆ ಇಲ್ಲೇ ನಿಂತ್ಕೋ. ನಾನು ಹೋಗಿ ಈರುಳ್ಳಿ ಕಟ್ ಮಾಡಿ ಟೊಮೆಟೊ ಕಟ್ ಮಾಡಿ ಎಲ್ಲ ತರ್ತೀನಿ, ಆಯ್ತಾ? ಆಯ್ತಾಯ್ತು, ಹೋಗ್ಬಿಟ್ಟು ನಿಧಾನ ಬಾ. ಯಾಕೆ ಇವಳು ನಿಧಾನ ಬಾ ಅಂತ ಹೇಳ್ತಿದ್ದಾಳೆ? ಏನೋ. ಎಷ್ಟೊಂದು ಲೇಸ್ ಇದೆ. ಇಷ್ಟೊಂದು ಲೇಸ್ ಇರುವಾಗ ಒಂದು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಸೂಪರ್. ಅಯ್ಯೋ, ಈ ಲೇಸು ಎಷ್ಟು ಟೇಸ್ಟ್ ಆಗಿದೆ. ಇನ್ನೊಂದು ತಿನ್ಬೇಕಂತ ಆಸೆ ಆಗ್ತಾ ಇದೆ. ಸರಿ, ತಿನ್ನೋಣ. ಹಾಯ್ ಫ್ರೆಂಡ್ಸ್, ಇವತ್ತೇನ್ ಗೇಮ್ ಅಂತ ಹೇಳಿದ್ರೆ ನಾನೀಗ ಒಂದು ಪಿಕ್ಚರ್ ಕೊಡ್ತೀನಿ. ಆ ಪಿಕ್ಚರ್ ಒಳಗಡೆ ಈ ಚಿತ್ರದಲ್ಲಿ 2 ಫಿಶ್ ಟ್ಯಾಂಕ್ ಇದೆ, 2 ಪೆಟ್ಟಿಗೆ ಇದೆ. ಆದ್ರೆ ನಾನು 1 ಫಿಶ್ ಟ್ಯಾಂಕ್ ಅಲ್ಲಿರುವಂತ ಪೆಟ್ಟಿಗೆ ಒಳಗಡೆ ಕೀ ಇಟ್ಟಿದ್ದೀನಿ. ಅದು ನಂಬರ್ 1 ಫಿಶ್ ಟ್ಯಾಂಕ್ ಇಲ್ಲ ನಂಬರ್ 2 ಫಿಶ್ ಟ್ಯಾಂಕ್ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಂಬರ್ 1 ಇದ್ರೆ 1 ಅಂತ ಕಮೆಂಟ್ ಮಾಡಿ, ನಂಬರ್ 2 ಇದ್ರೆ 2 ಅಂತ ಕಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಲಾಸ್ಟ್ ಅಲ್ಲಿ ನಾನು ಆನ್ಸರ್ ಹೇಳ್ತೀನಿ. ಅಯ್ಯೋ, ಅಕ್ಕ ಬಂದ್ಲು ಅಂದ್ರೆ ಸುಮ್ನೆ ಬೈತಾಳಲ್ಲ, ಏನ್ ಮಾಡೋದು? ಛೇ, ಈ ಲೇಸ್ ಯಾಕಾದ್ರೂ ಇಷ್ಟು ಟೇಸ್ಟ್ ಇದೆಯೋ ಏನೋ. ಸುಮ್ಕೆ ಇರೋಣ ಅಂದ್ರೆ ಬಿಡ್ತಾನೇ ಇರ್ಲಿಲ್ಲ. ಇನ್ನೊಂದ್ ಸ್ವಲ್ಪ ತಿನ್ನು ಅಂತ ಎಲ್ಲ ಖಾಲಿನೇ ಆಗ್ಬಿಡ್ತು. ಅಯ್ಯಯ್ಯೋ, ಬಂದ್ಲು. ಏಯ್, ಏನೇ ಮಾಡ್ತಾ ಇದೀಯಾ? ಏನಿಲ್ಲ ಕಣೆ ಅಕ್ಕ. ಏಯ್, ಅಚ್ಚು. ಅಕ್ಕ ಬಾರೆ, ಈಗ ಬಂದ? ಏನೇ ಇದು? ಬೌಲಲ್ಲಿ ಇದ್ದಿದ್ದೆಲ್ಲ ಲೇಸು ತಿಂದು ಖಾಲಿ ಮಾಡಿದ್ಯಾ? ಅಯ್ಯೋ ಅಕ್ಕ, ಏನೇ ಇದು? ಎಲ್ಲ ಲೇಸು ಖಾಲಿ ಆಗಿದೆ. ನಾನ್ ತಿಂದೆ ಅಂತ ಹೇಳ್ತಾ ಇದೀಯಾ? ನಾನು ಈಗಷ್ಟೇ ಬಂದಿದ್ದಪ್ಪ, ನಾನು ಈ ಕಡೆ ಇರ್ಲೇ ಇಲ್ಲ. ನಿನ್ ತಲೆ ಎಲ್ಲ ಗೊತ್ತು, ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಸುಮ್ಮನೆ ಇರು, ಆಯ್ತಾ? ಅಕ್ಕ ಸಾರಿ ಕಣೆ, ಇದು ಯಾವ ಲೇಸೆ ಏನಂತಾನೆ ಗೊತ್ತಿಲ್ಲ. ನೋಡೋಗ ಆಸೆ ಆಯ್ತು ಅಂತ ಒಂದ್ ತಿನ್ನ, ಚೆನ್ನಾಗಿತ್ತು ಅಂತ ಇನ್ನೊಂದ್ ತಿನ್ನ, ಮತ್ತೆ ಚೆನ್ನಾಗಿತ್ತು ಅಂತ ಇನ್ನೊಂದ್ ತಿನ್ನ, ಹಂಗೆ ತಿಂತ ಎಲ್ಲ ಖಾಲಿನೇ ಆಗ್ಬಿಡ್ತು ಕಣೆ. ಸಾರಿ ಕಣೆ ಅಕ್ಕ, ದುಡ್ಡು ಕೊಡೆ, ಅಮ್ಮನ ಹತ್ರ ಕೇಳಿ ನಾನು ಹೋಗಿ ಅಂಗಡಿನ ತಂದು ಕೊಡ್ತೀನಿ. ನನಗ್ ಬರೋ ಸಿಟ್ಟಿಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ನಂಗೆ? ಅದೇ ಸಾರಿ ಅಂತ ಕೇಳ್ಬಿಟ್ನಲ್ಲ, ಮತ್ತೆ ಯಾಕೆ ಕೋಪ ಪಡ್ತಾ ಇದೀಯಾ? ತಿನ್ನೋದು ತಪ್ಪಾ? ನೀನು ಈ ತರ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು 2 ಪ್ಯಾಕೆಟ್ ಅಲ್ಲೇ ಇಟ್ಟಿದ್ದೀನಿ. ಅಕ್ಕ, ಎಷ್ಟು ಒಳ್ಳೆಯವಳು ನೀನು, ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ. ಸರಿ ಇಲ್ಲೇ ಇರು, ನಾನು ಹೋಗ್ತಾ ಇರ್ತೀನಿ. ನೀನ್ ಲೇಸ್ ಮೇಲೆ ಕೈ ಇಟ್ಟೆ ಅಂದ್ರೆ ನೋಡು ಏನ್ ಮಾಡ್ತೀನಿ ಅಂತ. ಸುಮ್ಕಿಲ್ಲೇ ನಿಂತ್ಕೋ, ಆಯ್ತಾ? ನಾನ್ ತಂದು ಇದ್ರಲ್ಲಿ ಹಾಕ್ತೀನಿ, ಸುಮ್ಮನೆ ಇರ್ಬೇಕು ನೀನು, ಮುಟ್ಲೇಬಾರ್ದು. ನಾನೆಲ್ಲ ಮಾಡಿದ್ಮೇಲೆ ನೀನ್ ಕೊಡ್ತೀನಿ, ಆಯ್ತಾ? ಅಕ್ಕ, ಈಗ ಈರುಳ್ಳಿ ಹಾಕ್ತೀನಿ. ಹೌದು. ಟೊಮೆಟೊ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಫ್ರೆಶ್ ಕ್ರೀಮು ಸ್ವಲ್ಪ, ಚಿಲ್ಲಿ ಪೌಡರ್ 2 ಚಿಟಿಕೆ, ಫೈನಲ್ ಆಗಿ ಸ್ವಲ್ಪ ಚಾಟ್ ಮಸಾಲ. ಅಕ್ಕ, ಇಷ್ಟೇನಾ? ಬೇರೆ ಏನಾದ್ರೂ ಹಾಕಕ್ಕಿದ್ಯಾ? ಇಲ್ಲ ಅಚ್ಚು, ಸಿಂಪಲ್ ಆಗಿ ಮಾಡೋದಂದ್ರೆ ಹಿಂಗೆ ಮಾಡೋದು. ಇದು ಚೆನ್ನಾಗಿ ಟೇಸ್ಟ್ ಆಗಿರತ್ತಂತೆ, ತಿನ್ ನೋಡೋಣ. ಈಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು, ಅಷ್ಟೇ. ಡೈರೆಕ್ಟ್ ಆಗಿ ತಿನ್ನೋದು. ಅಕ್ಕ ಮಿಕ್ಸ್ ಮಾಡಿ, ಈಗಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ. ತಡಿ. ಅಕ್ಕ ನೋಡ್ತಾ ಇದ್ರೆ ಬಾಯೆಲ್ಲ ಟೆಂಪ್ಟಿಂಗ್ ಆಗ್ತಾ ಇದೆ ಕಣೆ. ಅಕ್ಕ ತಗ್ ತಿನ್ಲಾ? ತಿನ್ನು ಗೂಬೆ, ತಿನ್ನಕ್ ತಾನೇ ಮಾಡಿರೋದು.
ಟೇಸ್ಟ್ ಆಗಿದೆ. ನಾನು ಹೆಂಗಿರುತ್ತೋ ಅನ್ಕೊಂಡಿದ್ದೆ, ಇಷ್ಟು ಟೇಸ್ಟ್ ಬರುತ್ತೆ ಅಂತ ಒಂಚೂರು ಅನ್ಕೊಂಡಿರಲಿಲ್ಲ. ಸೂಪರ್ ಆಗಿದೆ. ಬಾ ಅಮ್ಮನ ಹತ್ರ ತಗೊಂಡೋಗಿ ಕೊಡೋಣ. ಆಯ್ತಕ್ಕ. ಫ್ರೆಂಡ್ಸ್, ಹೇಗೆ ಮಸಾಲಾ ಲೈಸ್ ಮಾಡೋದಂತ ರೆಸಿಪಿ ನೋಡಿದ್ರಲ್ಲ? ಇಷ್ಟ ಆಯ್ತು ಅಂದ್ರೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೋನು, ನೀನ್ ಹೇಳೋದು ನಿಜನಾ? ನಮ್ಮ ಮಮ್ಮಿ ಹೇಳಿದ್ರು. ಹಂಗಂದ್ರೆ ನಿಮ್ಮ ಮಮ್ಮಿ ಹತ್ರ ಸ್ವಲ್ಪ ಹುಷಾರಾಗಿ ಇರಬೇಕು ನಾನು, ಇಲ್ಲಾಂದ್ರೆ ನನ್ನ ಸ್ಕೂಲಲ್ಲಿ ಹೊಡಿತಾರೆ. ಹೌದು. ಲೋ ಅಕ್ಕೋ, ಏನೋ ಮಾಡ್ತಾ ಇದೀಯಲಿ? ಅಚ್ಚಕ್ಕ, ನಾನು ಸೋನು ಒಟ್ಟಿಗೆ ಆಟ ಆಡಕ್ಕೆ ಮಾತಾಡ್ತಾ ಇದ್ದೆ, ಹಂಗೆ ನಿಂತ್ಕೊಂಡಿದ್ದೆ. ಏನೋ ಅವತ್ತು ದೊಡ್ಡ ಒಂಥರ ಅವ್ನು ನಿನ್ಗೆ ತಿನ್ನಕ್ ಕೊಡ್ಲಿಲ್ಲ, ಐಸ್ ಕ್ರೀಮು ಹೊಡೆದ್ಬಿಟ್ಟು ಓಡೋಬಿಟ್ಟ ಅಂತೆಲ್ಲ ಆಕ್ಟಿಂಗ್ ಮಾಡ್ಕೊಂಡು ಅಳ್ತಾ ಇದ್ದೆ. ಈಗ ಮತ್ತೆ ಅವನೊಟ್ಟಿಗೆ ಸೇರ್ಕೊಂಡಿದ್ಯಾ? ಯಾಕೆ ಫೈಟಿಂಗ್ ಮಾಡಿದ್ರೆ ಮತ್ತೆ ಸೇರ್ಕೋಬಾರ್ದಾ? ಏನಾಯ್ತು? ಅವನು ನನ್ನ ಬೆಸ್ಟ್ ಫ್ರೆಂಡು, ಅದಕ್ಕೆ ಅವನ ಹತ್ರ ಆಟ ಆಡೋಣ ಅಂತ ನಿಂತ್ಕೊಂಡಿದ್ದೀನಿ. ನಿಮ್ಗೇನು? ಏನ್ ಹೇಳಿದೆ? ಸುಮ್ನೆ ಹಂಗ್ ನೋಡ್ಬೇಡ್ರಿ. ಮೊದ್ಲೇ ನಿಮ್ಮನ್ನ ನೋಡಿದ್ರೆ ಎದ್ದಕ್ಕೆ ಆಗತ್ತೆ ಅಂತ ಎಷ್ಟು ಸಲ ಹೇಳೋದು. ಈಗ ನಿಮ್ ಮುಖ ನೋಡಿದ್ರೆ ನಂಗೆ ಎದ್ದಕ್ಕೆ ಆಗತ್ತೆ ಪ್ಲೀಸ್. ಅಕ್ಕೋ, ಇಲ್ಲಿ ನೋಡಿಲಿ. ಏನ್ ಸೋನು, ನೀನ್ ಯಾಕೋ ಅವರನ್ನ ನೋಡಿ ಹೆದರ್ಕೊಳ್ತಾ ಇದ್ಯಾ? ನಾನಿರುವಾಗ ಸುಮ್ಕಿರು. ಬಾ, ನಾವ್ ಆಟಾಡೋಣ. ಅವ್ರು ಏನ್ ಮಾಡ್ತಾರಂತ ನೋಡೋಣ. ಆಯ್ತು ಸೋನು. ಲೋ ಗೋಲಿ ಮಂಡೆ, ಇಲ್ಲಿ ಬಾ ಇಲ್ಲಿ. ಹೇಳಿ, ಏನು? ಯಾಕೆ ಕರೆದ್ರಿ? ಲೋ ಏನೋ? ಅವನಿಗೆ ನೀನ್ ಸಪೋರ್ಟಾ? ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಿದೆ ನಿಂಗೆ? ಹೆದರಿಕೆ ಇಲ್ವಾ? ಒಂದ್ ಕೊಟ್ಟೆ ಅಂದ್ರೆ ನೋಡು. ಯಾರಾಗಿದ್ರೆ ನನ್ಗೇನು? ನಾನ್ ಯಾಕೆ ನಿಮ್ಮನ್ನ ನೋಡಿ ಹೆದರ್ಕೋಬೇಕು? ನಾನ್ ನನ್ ಪಾಡಿಗಿದ್ದೀನಿ, ನಾನ್ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ನನ್ ಫ್ರೆಂಡ್ ಒಟ್ಟಿಗೆ ನಾನು ಆಟ ಆಡ್ತಾ ಇದೀನಿ. ನಿಮಗೇನ್ ಕಷ್ಟ? ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ. ಜಾಸ್ತಿ ಮಾತಾಡಿದ್ರೆ ಮತ್ತೆ ಸರಿ ಇರಲ್ಲ. ಎಲ್ಲ ನಿನ್ನಿಂದಾನೆ. ಸುಮ್ಕಿದ್ಬಿಟ್ರೆ ಆಯ್ತು. ನೀನ್ ನಿನ್ ಪಾಡಿ ನಾನು ಹೇಳೋ ಮಾತು ಕೇಳ್ಕೊಂಡು ಹೋಗಿದ್ರೆ ಆಗ್ತಾ ಇತ್ತು. ಈಗ ಇವನೊಟ್ಟಿಗೆ ಸೇರ್ಕೊಂಡು ನನ್ನ ಹತ್ರನೇ ಆವಾಸ ಆಗ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು. ನಿನ್ಗೂ ನಾನ್ ಕೊಟ್ಟರೆ ಸರಿ ಆಗತ್ತೆ. ಅವ್ರ ಅಮ್ಮ ಟೀಚರ್ ಆದ್ರೆ ಏನು, ಏನಾದ್ರೆ ಏನು, ನನ್ಗೇನು? ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತು. ಏನು ಹೇಳ್ತಾ ಇದ್ದೀರಾ? ಹೌದು, ಅವ್ರಮ್ಮ ಟೀಚರ್ ಅಂತ ನಿಂಗೆ ಯಾರೋ ಹೇಳಿದ್ದು? ಇವನೇ ಸೋನು ಹೇಳ್ದ ಅವ್ರಮ್ಮ ಟೀಚರ್ ಅಂತ. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಲೋ ಗೋಲಿ ಮಂಡೆ, ಏನೋ ಅವನ ಹತ್ರ ಸುಳ್ಳು ಹೇಳ್ತಾ ಇದೆಯಾ ನಿಮ್ಮಮ್ಮ ಟೀಚರ್ ಅಂತ? ಆಗ ನಿನ್ ಮಾತು ಕೇಳ್ತಾನೆ, ನಿನ್ನ ನೋಡಿ ಹೆದರ್ಕೊಳ್ತಾನೆ ಅಂತ ತಾನೆ? ನಾನೇ ಕಿಲ್ಲಾಡಿ? ನನಗಿಂತ ನೀನ್ ಕಿಲ್ಲಾಡಿನಾ? ಅಚ್ಚು ಅಕ್ಕ, ಅವರಮ್ಮ ಟೀಚರ್ ಅಲ್ವಾ? ಅಪ್ಪು, ಪರ್ಕೆ ತೆಗಿಯಕ್ ಮುಂಚೆ ಇಲ್ಲಿಂದ ಓಡೋಬಿಡು, ಇಲ್ಲಾಂದ್ರೆ ಪರ್ಕೆಯಲ್ಲೇ ಬೀಳತ್ತೆ ನೋಡಿ ನಿಂಗೆ. ಲೋ ಗೋಲಿ ಮಂಡೆ, ಏನು ಅಳಂಗೆ ಸೀನ್ ಹಾಕ್ತಾ ಇದ್ಯಾ? ಇನ್ಮೇಲೆ ನನ್ನ ಹತ್ರ ಏನಾದ್ರೂ ಜೋರ್ ಮಾಡಿ ನೋಡು, ನಾನು ಯಾರು ಅಂತ ತೋರಿಸ್ತೀನಿ. ಇಷ್ಟ ತನಕ ಮಾಡಿದ್ದೆಲ್ಲ ಸಣ್ಣ ಸ್ಯಾಂಪಲ್ ಅಷ್ಟೇ. ಇನ್ನ ಮೇನ್ ಪಿಕ್ಚರ್ ನಿನ್ನ ನೋಡ್ಲಿಲ್ಲ, ಆಮೇಲೆ ತೋರಿಸ್ತೀನಿ. ಇದೆಲ್ಲನೂ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ. ನಿಮಗಿದೆ ಹೇಳೋಗ. ಯಾರು ಎದುರ್ಕೊಳ್ತಾರೆ? ನಾನೆಲ್ಲ ಎದುರ್ಕೊಳ್ಳಲ್ಲ. ನಿಮ್ಮಮ್ಮ ಹಂಗೆ ದೊಡ್ಡ ಅದು, ನೀನ್ ಹಂಗೆ ಇದು ಬಂದ್ಬಿಟ್ಟ. ಅಚ್ಚು, ಯಾಕೆ ನೀನ್ ಸುಮ್ಮನೆ ಇರ್ಬೋದಲ್ಲ? ಯಾಕೆ ಅವ್ರ ಪಾಡಿಗೆ ಅವ್ರು ಇದ್ರಲ್ಲ, ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ? ಪಾಪ ನೋಡಿ, ಇಬ್ರು ಅಳ್ತಾ ಓಡೋಬಿಟ್ರು. ಇವರನ್ನೆಲ್ಲ ಹಿಂಗೆ ಹೇಳ್ಬೇಕು, ನಿಂಗೆಲ್ಲ ಏನು ಗೊತ್ತಿಲ್ಲ. ಸುಮ್ಕೆ ಬಾ. ಅವ್ರ ಅಮ್ಮನ ಹತ್ರ ಹೇಳ್ತೀನಿ ಅಂತ ಹೋಗ್ತಾ ಇದ್ದಾನೆ ನೋಡು. ಅವ್ರಮ್ಮ ಬಂದು ನಿನ್ಗೆ ಏನಾದ್ರು ಕೇಳಿದ್ರೆ ಏನ್ ಮಾಡ್ತೀಯಾ? ಅವ್ನು ಹೇಳ್ತಾ ಇದ್ನಲ್ಲ ನಮ್ಮಮ್ಮ ಟೀಚರು ಅಂತ, ಆತರ ಸುಳ್ಳೆಲ್ಲ ಹೇಳ್ತಾ ಇದ್ದಾನ ಆಂಟಿ. ಅದಕ್ಕೆ ನಾನು ಅವನ ಹತ್ರ ಆತರ ಎಲ್ಲ ಮಾತಾಡಬಾರ್ದು, ಆತರ ಹೇಳಿದ್ರೆ ಯಾರಾದ್ರೂ ನಿನ್ನನ್ನ ಸುಳ್ಬುರ್ಕ ಅಂತ ಹೇಳ್ತಾರೆ ಅಂತ ಹೇಳಿದೆ. ಅದಕ್ಕೆ ಅವನು ಸಿಟ್ ಮಾಡ್ಕೊಂಡ್ ಬಂದ್ಬಿಟ್ಟ ಅಂತ ಹೇಳ್ತೀನಿ. ಏನೋ ಅಚ್ಚು, ಅವ್ರ ಅಮ್ಮ ನಿಮ್ಮಮ್ಮನ ಫ್ರೆಂಡ್ ಆಗಿರೋದ್ರಿಂದ ಏನೂ ಇಲ್ಲ. ಇದೇ ಬೇರೆ ಯಾರಾದ್ರೂ ಆಗಿದ್ರೆ ಎಷ್ಟು ದೊಡ್ಡ ಜಗಳ ಆಗತ್ತೆ ಗೊತ್ತಾ? ಸರಿ ಬಾ ಹೋಗೋಣ. ಏನು ತಲೆ ಕೆಡ್ಸ್ಕೋಬೇಡ, ಬಾ. ಆನ್ಸರ್ ಯಾರ್ಯಾರು ಕರೆಕ್ಟಾಗಿ ಕಂಡಿಡಿದ್ರು ಅವ್ರೆಲ್ರಿಗೂ ಹಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ